ಭಾರತದ ಈ ಆಟಗಾರನನ್ನು ಐಪಿಎಲ್ನ ಎಲ್ಲಾ ತಂಡಗಳು ಖರೀದಿಸಲು ನಿರಾಕರಿಸಿದ್ದವು ಹಾಗೂ ಈತ ಐಪಿಎಲ್ ಅನ್ನು ಆಡಲು ತನ್ನ ಮದುವೆ ತನಕ ಬಿಡಲು ತಯಾರಾಗಿದ್ದನು ಹಾಗೂ ಅಷ್ಟೇ ಅಲ್ಲದೆ ಈ ಆಟಗಾರ ಆರ್ಸಿಬಿಗಾಗಿ ವೇಗವಾದ 50ಯನ್ನು ಬಾರಿಸಿದ ಮೊದಲ ಭಾರತೀಯ ಬ್ಯಾಟರ್ ಆಗಿದ್ದಾನೆ. ಹೌದು ಸ್ನೇಹಿತರೆ, ನಾವು ಮಾತನಾಡುತ್ತಿರುವ ಆಟಗಾರ ಬೇರೆ ಯಾರೂ ಅಲ್ಲ, ಆರ್ಸಿಬಿಯ ಹೊಸ ಸೂಪರ್ ಸ್ಟಾರ್ ರಜತ್ ಪಾಟಿದಾರ್. ಮೊದಲನೆಯದಾಗಿ ರಜತ್ ಅವರನ್ನು ಆರ್ಸಿಬಿ 2021ರಲ್ಲಿ 20 ಲಕ್ಷಕ್ಕೆ ಖರೀದಿಸಿತು. ಆದರೆ 2022ರ ಐಪಿಎಲ್ ಹರಾಜಿಗೂ ಮುನ್ನ ಅವರನ್ನು ಬಿಡುಗಡೆ ಮಾಡಲಾಯಿತು. ಆದರೆ ನಂತರ ಅವರನ್ನು ಹರಾಜಿನಲ್ಲಿ ಯಾರೂ ಖರೀದಿಸಲಿಲ್ಲ. ಆದರೆ ಅದೃಷ್ಟ ನೋಡಿ ಅದೇ ಸೀಸನ್ನಲ್ಲಿ ಆರ್ಸಿಬಿ ಗಾಯಗೊಂಡ ಬ್ಯಾಟ್ಸ್ಮನ್ ಲವನೀತ್ ಸಿಸೋಡಿಯಾ ಅವರ ಬದಲಿಗೆ ರಜತ್ ಪಾಟಿದಾರ್ ಅವರನ್ನು ತಂಡದಲ್ಲಿ ಸೇರಿಸಿತು. ನಂತರ ರಜತ್ ಪಾಟಿದಾರ್ ತನ್ನ ಮದುವೆಯನ್ನು ಬಿಟ್ಟು ಐಪಿಎಲ್ ಆಡಲು ಬಂದರು ಹಾಗೂ ಆ ಸೀಸನ್ನಲ್ಲಿ ಅವರು 333 ರನ್ ಬಾರಿಸಿದರು. ಆದರೆ ಇವರ ದುರದೃಷ್ಟ ನೋಡಿ ಅದರ ಮುಂದಿನ ವರ್ಷವೇ ಹೀಲ್ ಇಂಜ್ಯೂರಿ ಕಾರಣ ಇವರು ಇಡೀ ಐಪಿಎಲ್ ಸೀಸನ್ನಿಂದಲೇ ಹೊರಗಾದರು. ಆದರೆ ಇವರು 2024ರಲ್ಲಿ ಕಂಬ್ಯಾಕ್ ಮಾಡಿದ ನಂತರ 15 ಪಂದ್ಯಗಳಲ್ಲಿ 395 ರನ್ ಬಾರಿಸಿದರು. ಇದನ್ನು ನೋಡಿ ಪ್ರತಿಯೊಬ್ಬರು ಇಂಪ್ರೆಸ್ ಆಗಿದ್ದರು. ನಂತರ ಇವರನ್ನು ಐಪಿಎಲ್ 2025ಕ್ಕಾಗಿ ಆರ್ಸಿಬಿ 11 ಕೋಟಿಗೆ ರಿಟೇನ್ ಮಾಡಿತು. ಸ್ನೇಹಿತರೆ, ರಜತ್ ಪಾಟಿದಾರ್ ಅವರ ಈ ಐಪಿಎಲ್ ಜರ್ನಿಗೆ ನೀವು 10ರಲ್ಲಿ ಎಷ್ಟು ಅಂಕ ನೀಡುತ್ತೀರಾ? ಕಮೆಂಟ್ ಮೂಲಕ ತಿಳಿಸಿ.